ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ನಮ್ಮ ಏಕಪದ ಬದಲಿ ಕಲಿಕಾ ಸರಣಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಐ ವೆಲ್ಕಮ್ ಯು ಆಲ್ ಟು ದಿಸ್ ಎಡಿಷನ್ ಆಫ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಲರ್ನಿಂಗ್ ಸೀರೀಸ್. ಈಸ್ ದಟ್ ಓಕೆ? ಆ್ಯಂಡ್ ಲೆಟ್ ಅಸ್ ಸಿ ವಾಟ್ ಈಸ್ ಟುಡೇಸ್ ಫ್ರೇಸ್ ಆ್ಯಂಡ್ ಟುಡೇಸ್ ವರ್ಡ್. ಇಂದಿನ ಪದ ಹಾಗೂ ಇಂದಿನ ಏಕಪದ ಬದಲಿ ಯಾವುದು ಅಂತ ಹೇಳಿ ನೋಡ್ಕೊಂಡ್ಬಿಡೋಣ. ಒನ್ ಹೂ ಈಸ್ ನಾಟ್ ಶ್ಯೂರ್ ಅಬೌಟ್ ಗಾಡ್ಸ್ ಎಕ್ಸಿಸ್ಟೆನ್ಸ್. ದೇವ್ರು ಇದಾನೋ ಇಲ್ವೋ ಗೊತ್ತಿಲ್ಲ ನನಗೆ, ಇಲ್ಲವೇ ಇಲ್ಲ ಅನ್ನುವವನು ಅಥೀಸ್ಟ್, ಇದ್ದೇ ಇದ್ದಾನೆ ಅನ್ನುವವನು ಥೀಸ್ಟ್. ಇದಾನೋ ಇಲ್ವೋ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳುವವನು ಅವನು ಅಗ್ನಾಸ್ಟಿಕ್ ಅಂತ ಹೇಳ್ತೀವಿ. ಅಗ್ನಾಸ್ಟಿಕ್. ಭಗವಂತ ಇದಾನೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ, ಹೌದಲ್ವಾ? ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ. ಕಷ್ಟ ಸುಖ ಅವರವರ ಧರ್ಮ ನಂಬಿಕೆಗಳಲ್ಲಿ ನಾವು ಏನೇನು ಮಾತಾಡ್ತೀವಿ, ಇಲ್ಲ ಮತ್ತೊಂದ್ಸಲಿ ಹುಟ್ಟು ಬರ್ತೀವಿ, ಮತ್ತೊಂದ್ಸಲಿ ಸ್ವರ್ಗಕ್ಕೆ ಹೋಗ್ತೀವಿ, ನರ್ಕಕ್ಕೆ ಹೋಗ್ತೀವಿ, ವೈತರಣಿಯಲ್ಲಿ ಈಜ್ತೀವಿ, ಏನೇನೋ ಮಾತಾಡ್ತಾ ಇರ್ತೀವಲ್ಲ. ಅದಕ್ಕೆ DVG ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಬರೀತಾರೆ, ಗೋಡೆಯಾಚೆಗೆ ಬಲ್ಲವರು ಯಾರು? ಸತ್ತವ್ರು ಯಾರೂ ಆಕಾಶೆ ಬಂದಿಲ್ಲ, ಯಾರೂ ಹೇಳಿಲ್ಲ ಹೆಂಗಿತ್ತು ಸಾವಾದ ನಂತರ ಅಂತ ಹೇಳಿ, ಹೌದಲ್ವಾ? ಗೊತ್ತಿಲ್ಲ ಅನ್ನುವಂಥದ್ದಕ್ಕೆ ದೇವರು ಕೂಡ ಇದಾನೋ ಇಲ್ವೋ ಗೊತ್ತಿಲ್ಲ, ಅಗ್ನಾಸ್ಟಿಕ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇವತ್ತಿನ ಮುಂದಿನ ಪದವಾವುದು ಅಂತಂದರೆ, ಏಕಪದ ಬದಲಿಯಲ್ಲಿ ಮುಂದಿನ ಫ್ರೇಸ್ ಅಥವಾ ನುಡಿಗಟ್ಟು ಯಾವುದು? ಲಿಸ್ಟ್ ಆಫ್ ಐಟಮ್ಸ್ ಟು ಬಿ ಡಿಸ್ಕಸ್ಡ್ ಅಟ್ ಅ ಮೀಟಿಂಗ್. ಇವತ್ತು ಮೀಟಿಂಗ್ ಇದೆ ನಮ್ಮ ಆಫೀಸಲ್ಲಿ ಅಂತಂದರೆ ಏನೇನು ನೀವು ಮಾತಾಡಬೇಕು ಅಂತಿದ್ದೀರಾ ಅಂತಂದರೆ ಡಿಸ್ಕಷನ್ಗೆ ಇದೆಲ್ಲ ಇದೆ. ಹೋದ ವಾರ ಟಾಸ್ಕ್ ಕೊಟ್ಟಿದ್ರು ಮ್ಯಾನೇಜರು, ಎಲ್ಲಿ ತನಕ ಬಂದಿದೆ, ಯಾರ್ಯಾರು ಏನೇನು ಪಾತ್ರ ವಹಿಸಿದ್ದಾರೆ, ಹಾಗಾದರೆ ಇದನ್ನು ಮುಂದುವರಿಸೋದು ಹೆಂಗೆ, ಅಥವಾ ಹೆಚ್ಚು ಕಡಿಮೆ ಮಾಡಬೇಕಾಗಿದೆಯಾ, ಈ ಎಲ್ಲ ವಿಚಾರಗಳನ್ನು ನಾವು ಅಜೆಂಡಾ ಅಂತ ಹೇಳ್ತೀವಲ್ವಾ. ಮುಗಿದ ನಂತರ ಮಿನಿಟ್ಸ್ ಅಂತ ಹೇಳ್ತೀವಿ. ಮಿನಿಟ್ಸ್ ಆಫ್ ದಿ ಮೀಟಿಂಗ್ ಏನೇನು ನಡೀತು ಬರ್ಕೊಂಬರುವಂಥದ್ದು. ಅಲ್ಲಿ ಮಿನಿಟ್ಸ್ ಅಂದರೆ ಅಂಶಗಳು ಅನ್ನುವಂಥ ಅರ್ಥ, ನಿಮಿಷಗಳು ಅನ್ನುವಂಥ ಅರ್ಥವಲ್ಲ, ಸರಿ ಅಲ್ವಾ? ಅದು ಮಿನಿಟ್ಸು. ಆದರೆ ಮೀಟಿಂಗ್ಗೆ ಮೊದಲು ನಾವು ಬರ್ಕೊಂಡು ಹೋಗ್ತೀವಲ್ಲ, ಇದೆಲ್ಲ ಈ ದಿವಸ ನಾವು ಡಿಸ್ಕಸ್ ಮಾಡಬೇಕು ಅಂತ, ಅದನ್ನು ಏನಂತ ಕರಿತೀವಿ ಅಂದರೆ ಅಜೆಂಡಾ ಅಂತ ಹೇಳಿ ಕರಿತೀವಿ. ಲಿಸ್ಟ್ ಆಫ್ ಐಟಮ್ಸ್ ಟು ಬಿ ಡಿಸ್ಕಸ್ಡ್ ಇನ್ ಅ ಮೀಟಿಂಗ್ ಈಸ್ ಅಜೆಂಡಾ. ಲಿಸ್ಟ್ ಆಫ್ ಐಟಮ್ಸ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ಅ ಮೀಟಿಂಗ್ ಇರೋದು ಮಿನಿಟ್ಸ್ ಅಂತ. ಸ್ನೇಹಿತರೆ, ಎಲ್ಲದಕ್ಕೂ ಸ್ಪಷ್ಟನೆ ಇರಲಿ, ಕಲಿಕೆ ತುಂಬ ಸರಿಯಾಗಿರಲಿ. ಸ್ವಲ್ಪ ಕಲಿತರೂ ಚೆನ್ನಾಗಿ ಕಲಿಯಬೇಕು ಅನ್ನೋದೇ ನಮ್ಮ ಧ್ಯೇಯ. ಹಾಗೆ ಕಲಿತಾಗ ಪಾಸಾಗೋ ಚಾನ್ಸಸ್ ಹೆಚ್ಚಿಗೆ. ಕಲಿತಿರ್ತೀರ ಅಲ್ವಾ ನಮ್ಮ ಜೊತೆಗೆ? ನಾವಿರ್ತೀವಿ ಜ್ಞಾನ ಗಂಗೋತ್ರಿಯಲ್ಲಿ. ಸಿಗ್ತೀನಿ ನಾನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ. ಅಲ್ಲಿ ತನಕ ಓದ್ತಾ ಇರಿ.